ಈಗ ನಮ್ಮ ಗಾಡಿನ ನನ್ನ ತಂಗಿ ಕೈಲಿ ಕೊಟ್ರೆ ಹೆಂಗಿರುತ್ತೆ, ಇಲ್ಲೇ ಸ್ಟಾರ್ಟ್ ಮಾಡಲ್ಲ ಅಲ್ಲೋಗಿ ಬಿದ್ದಿರ್ತೀನಿ ಅಲ್ಲ, ಇಲ್ಲಿರಲ್ಲ ಅಲ್ಲೋಗಿ ಬಿದ್ದಿರ್ತೀವಿ ಅಲ್ಲ, ಇಲ್ಲಿ ಸ್ಟಾರ್ಟ್ ಮಾಡಲ್ಲ ಅಲ್ಲೋಗಿ ಬಿದ್ದಿರ್ತೀವಂತೆ. ಇವಳು ದತ್ತು ಮಗಳು ಗೈಸ್ ನಮ್ಮ ಮನೆಯವ್ರಿಗೆ, ಅದಕ್ಕೆ ಇವಳು ನಮ್ಮ ಥರ ಇಲ್ಲ ನೋಡೋಕ್ಕೆ, ಸ್ವಲ್ಪ ಬೇರೆ ಕಡೆಯಿಂದ ಕರ್ಕೊಂಡು ಬಂದಿರೋದು. ಅವರದ ಸುಮ್ಮನೆ ವಟ ಅಂತಾಳೆ, ಸುಮ್ಮನೆ ನಾನ್ ಸೆನ್ಸ್ ಇವಳು. ಗಾಬ್ರಿ ಹಿಡ್ಕೋ ಗಾಬ್ರಿ, ಫೋನ್ ನನ್ನ ಕೈಲಿ ಕೊಟ್ಬಿಟ್ಟು ಗಾಬ್ರಿ ಬೀಳ್ತಾವಳೆ. ಇಂಗ್ಲೀಷಲ್ಲಿ ಮಾತಾಡ್ಬೇಕು ಅವಳಿಗೆ, ಕನ್ನಡ ಬರಲ್ಲ ಪಾಪ ಹುಡುಗಿಗೆ. ನೋಡೋಣ, ಪ್ರಮೋಷನ್ ಮಾಡ್ತಾ ಇದ್ದೀನಿ ಈಗ, 5 ರೂಪಾಯಿ ಬಿಟ್ಕೊಡ್ಬೇಕು. ಇದ್ದೀನಿ ಈಗ 5 ಕೈ. ಸ್ವಲ್ಪ ಕನ್ನಡ ಓದೋದು ಸ್ವಲ್ಪ ವೀಕು, ತಪ್ಪು ತಿಳ್ಕೊಬಿಡಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತು ನಾನು ತುಂಬ ದಿವಸ ಆದ್ಮೇಲೆ ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋದು. ಸೊ ಏನಕ್ಕೆ ವ್ಲಾಗ್ ಮಾಡ್ತಿಲ್ಲ ಅನ್ನೋದಿದ್ರೆ ಬೇಜಾರಾಗ್ಬಿಟ್ಟಿತ್ತು ನನಗೆ. ಇದು ವ್ಲಾಗ್ ಎಷ್ಟು ಚೆನ್ನಾಗಿ ಮಾಡಿ, ಎಷ್ಟು ಎಡಿಟ್ ಮಾಡಿ, ಮತ್ತು ಆನ್ ಟೈಮ್ಗೆ ಅಪ್ಲೋಡ್ ಮಾಡ್ತಾಯಿದ್ರು ಕೂಡ ನನಗಿರೋ 2220 ಸಬ್ಸ್ಕ್ರೈಬರ್ಸಲ್ಲಿ ಒಂದು 1% ಅಷ್ಟೇ ನನಗೆ ಬರ್ತಿತ್ತು ವ್ಯೂಸ್. 1% ಅಂದರೆ ಒಂದು 20 ಜನ ಇಷ್ಟೇ ವ್ಯೂಸ್ ಬರ್ತಿದ್ದು. ನಂಗೆ ಸ್ವಲ್ಪ ಬೇಜಾರಾಯಿತು. ಸ್ಟಾರ್ಟಿಂಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ರು, ಸಖತ್ ವ್ಯೂಸ್ ಬರ್ತಿತ್ತು. ಮೊದಲು ನಾನು ಸ್ಟಾಪ್ ಮಾಡಿದ್ದೆ, ಅದು ನನ್ನ ತಪ್ಪ ಇಲ್ಲ ಅಂತ ಹೇಳೋಣ. ಬಟ್ ಆದರೆ ಇಮಿಡಿಯೇಟಾಗಿ ಬರೀ 20 ವ್ಯೂಸು ಆ ಥರ ಎಲ್ಲ ಬರ್ತಿತ್ತು. ನನ್ನ ತಂಗಿ ಆಮೇಲೆ ಇಲ್ಲ ಮಾಡು ನೀನು ಏನು ಎಫರ್ಟ್ಸ್ ಹಾಕ್ಬೇಕು ಹಾಕು, ಅದೆಷ್ಟಾರ ಬರಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಲು. ಆಮೇಲೆ ನನ್ನ ಫ್ರೆಂಡು ಅದೇ ಅಂದರು, ಮಾಡು ನೀನು ಸುಮ್ಮನೆ ಮಾಡ್ತಾರೋ, ನೀನು ತಲೆ ಕೆಡ್ಸ್ಕೊಬೇಡ ಅಂತ. ಸೊ ಅದಕ್ಕೆ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನಮ್ಮ ಅಮ್ಮನ ಡಯಟ್ಗೆ ನಾವು ಇವಾಗ ಡಯಟ್ಸ್ ತಗೊಬರ್ಕೋಬೇಕು. ಕೆಲವೊಂದಷ್ಟು ಐಟಮ್ಸ್ ಖಾಲಿಯಾಗಿ ಬಿಡಿದೆ ಗೈಸ್. ನೋಡಿ ಅಲ್ಲಿ ಗೈಸ್, ನನ್ನ ತಂಗಿ ದುಡ್ಡು ಇಸ್ಕೊಂತವನೆ ಡಯಟ್ಗೆ ನಮ್ಮ ಅಮ್ಮನ ಹತ್ರ ಇಸ್ಕೊಂತ. ಹೋಗೋಣ ಈಗ. ಎಲ್ಲೋ ಈ ಥರದ್ದು ಬಿಟ್ಟು ಮಮ್ಮಿಗೆ ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಕಾರ್ನ್ಫ್ಲೆಕ್ಸ್, ಮಮ್ಮಿಗೆ ಐಟಮ್ಸ್ ತರಕ್ಕೆ. ಕಾರ್ನ್ಫ್ಲೆಕ್ಸ್ ಎಲ್ಲಿ ಮಾಡ್ತಾರದ ನಾನು ಮಾಡ್ತಾ ಇರಲಿಲ್ಲ ಗೈಸ್ ವ್ಲಾಗ್ನ. ಬರೀ 20 ವ್ಯೂಸು, ಬರೀ 10 ವ್ಯೂಸು, 15 ವ್ಯೂಸ್ಗೆ ನಿಂತ್ಕೊಂಡಿತ್ತು ಅಂತ ಬೇಜಾರಾಗ್ಬಿಟ್ಟು ಅಂತೆಲ್ಲ ಹೇಳಿದ್ರು. ಸೊ ಅದಕ್ಕೆ ಮತ್ತೆ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಗೈಸ್ ಈಗ ನಮ್ಮ ಗಾಡಿನ ನನ್ನ ತಂಗಿ ಕೈಲಿ ಕೊಟ್ರೆ ಹೆಂಗಿರುತ್ತೆ, ಕಮೆಂಟ್ ಮಾಡಿ ಗೈಸ್. ಇಲ್ಲೇ ಸ್ಟಾರ್ಟ್ ಮಾಡಲ್ಲ ಅಲ್ಲೇ ಬಿದ್ದಿರ್ತೀವಿ. ಇಲ್ಲೇ ಸ್ಟಾರ್ಟ್ ಮಾಡಲ್ಲ ಅಲ್ಲೋಗಿ ಬಿದ್ದಿರ್ತೀನಿ ಅಲ್ಲ, ಇಲ್ಲಿರಲ್ಲ ಅಲ್ಲೋಗಿ ಬಿದ್ದಿರ್ತೀವಿ ಅಲ್ಲ, ಇಲ್ಲಿ ಸ್ಟಾರ್ಟ್ ಮಾಡಲ್ಲ ಅಲ್ಲೋಗಿ ಬಿದ್ದಿರ್ತೀವಂತೆ. ಆಕ್ಚುಲ್ ಆಗಿ ಇಲ್ಲಿ ಅವಳಲ್ಲ, ನಾವು ದತ್ತು ತಗೊಂಡಿರೋದು ಇವಳನ್ನ, ಅದಕ್ಕೆ ಹಿಂಗೆ ಆಡೋದು ಅವಾಗ. ಇವಳು ದತ್ತು ಮಗಳು ಗೈಸ್ ನಮ್ಮ ಮನೆಯವ್ರಿಗೆ, ಅದಕ್ಕೆ ಇವಳು ನಮ್ಮ ಥರ ಇಲ್ಲ ನೋಡೋಕ್ಕೆ, ಸ್ವಲ್ಪ ಬೇರೆ ಕಡೆಯಿಂದ ಕರ್ಕೊಂಡು ಬಂದಿರೋದು. ಆ್ಯಂಡ್ ಮತ್ತು ಜಾಸ್ತಿ ಪೂಜೆ ಎಲ್ಲ ಮಾಡ್ತಾಳೆ, ಸ್ವಲ್ಪ ಕೊಳ್ಳೇಗಾಲದಿಂದ ಕರ್ಕೊಂಡು ಬಂದಿರೋದು. ನಮ್ಮ ಮನೇಲಿ ಅದೇ ಥರ ಏನಕ್ಕೆ ಅಂತಾರೆ, ಇವಳು ಜಾಸ್ತಿ ಪೂಜೆ ಗೀಜೆ ಎಲ್ಲ ಮಾಡ್ತಾಳೆ, ದೇವರೆಲ್ಲ ಮಾಡ್ತಾಳೆ, ಜಾಸ್ತಿ ಮಂತ್ರ ಎಲ್ಲ ಹೇಳ್ತಾಳೆ. ಸೊ ಬನ್ನಿ ಗೈಸ್ ಈಗ ಹೋಗೋಣ. ಹೋಗ್ಬಿಟ್ಟು ಅವರದ ಸುಮ್ಮನೆ ವಟ ಅಂತಾಳೆ, ಸುಮ್ಮನೆ ನಾನ್ ಸೆನ್ಸ್ ಇವಳು. ಕಾನ್ಫ್ಲೆಕ್ಸ್ ಇಲ್ಲಿ ಎಷ್ಟೈತೆ ನೋಡಿ, ದೊಡ್ಡದಿದು ಚಿಕ್ಕದಪ್ಪ ಗೈಸ್. ಇವಾಗ ಮತ್ತೆ ಇಲ್ಲಿಲ್ಲ ಅಂತಂದ್ರೆ ನಾವು ವಿಶಾಲ್ ಮಾರ್ಟ್ ಹೋಗ್ಬೇಕಾಗುತ್ತೆ, ಅಲ್ಲೇ ಸಿಗೋದು. ಅಷ್ಟೊಂದು ದೊಡ್ಡದು ಬೇಡ, ಅವಾಗ ತಂದು ಇಟ್ಕೋಬೇಕು. ಸುಮ್ಮನೆ ಒಂದಷ್ಟೇ ಸ್ಟಾಕ್ ಮಾಡೋಕ್ಕಾಗಲ್ಲ, ವೇಸ್ಟ್ ಆಗ್ಬಿಡುತ್ತೆ ಗೈಸ್. ಅದಕ್ಕೇನೆ ಸ್ವಲ್ಪ ಇದ್ರೆ ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕಿ ಯೂಸ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ಇದ್ರು ಆಮೇಲೆ ನಾನು ತುಂಬ ಹಾಕ್ತೀನಿ. ಇಷ್ಟೇ ಇದ್ದಿದ್ದು ಮನೇಲಿ. ಅದು ಅಲ್ಲೇ ನೋಡಿ 95 ರೂಪೀಸ್ ಐತೆ. ಅದೇ ಅದ್ರ ಮೇಲೆ ಸೇವ್ ಆಗುತ್ತೆ, ಅದ್ರ ಮೇಲೆ ಏನು ಸೇವ್ ಅದನ್ನ ಇನ್ಕ್ಲೂಡ್ ಮಾಡೇನೆ ಹಾಕಿರ್ತಾರೆ. ಸೊ ಗೈಸ್ ಬನ್ನಿ, ಇದೊಂದೇ ಇಲ್ಲಿ ವಾಟರ್ ಮೆಲನ್ ತಗೋಬೇಕಾಯ್ತಿಲ್ಲ. ಸರಿ ಗೈಸ್ ಬನ್ನಿ, ಬಿಲ್ ಮಾಡಿಸ್ಬಿಟ್ಟು ನೆಕ್ಸ್ಟು ಸೌತೆಕಾಯಿ ತಗೋಬೇಕು. ನಡಿ ನಿಮಗೆ ನಾನು ನೋಡಿ ಗಾಬರಿ ಬಿಟ್ಬಿಟ್ಟೆ. ಸೌತೆಕಾಯಿ ತಗೊಳ್ಳೋಣ.
ಗೈಸ್ ಇಲ್ಲೇ ತಗೋಬಿಟ್ಟು ಹೋಯ್ತವೆ ಕಲ್ಲಂಗಡಿ. ನನ್ನ ಹತ್ರ ಇದೆ. ಗಾಬ್ರಿ ಹಿಡ್ಕೋ ಗಾಬ್ರಿ. ಫೋನ್ ನನ್ ಕೈಲಿ ಕೊಟ್ಬಿಟ್ಟು ಗಾಬ್ರಿ ಬೀಳ್ತಾವಳೆ. ವಿಡಿಯೋ ಮಾಡು ನಂದು. ಏನ್ ವಿಡಿಯೋ? ಗೈಸ್ ನೋಡಿ, ಕಾಂಪಿಟೇಟರ್ ಯಾರು ಬೇಡ, ಇವಳೇ ಅವಳೆ ನಮ್ಮ ಮನೇಲಿ. ಇವಳೇ ವಿಡಿಯೋ ಮಾಡ್ತಾಳೆ, ಇವಳೇ ಬ್ಲಾಗ್ ಮಾಡ್ತಾಳೆ. ನೋಡಿ ಗೈಸ್, ನಮ್ಮ ಪರ್ಸನಲ್ ಅಸಿಸ್ಟೆಂಟ್ ಹೆಂಗವ್ರೆ. ನಂದು ವಿಡಿಯೋ ಮಾಡೋದು. ಗೈಸ್ ಇಲ್ಲೇ ಕಲ್ಲಂಗಡಿ ಏನು ತಗೊಂಡು ಇನ್ನೇನಿದ್ರು ಕುಕುಂಬರ್ ಅಷ್ಟೇ, ಅಂದ್ರೆ ಸೌತೆಕಾಯಿ ಒಂದೇ ತಗೋಬೇಕಾಗಿರೋದು ಈಗ. ಅದನ್ನ ತಗೊಂಡು ಈಗ ನೆಕ್ಸ್ಟ್ ಮನೆಗೆ ಹೋಗೋದೆ, ಏನಿಲ್ಲ. ನೋಡಿ ಈಗ ವಿಡಿಯೋ ಮಾಡ್ಕೊತಾಳೆ. ಹೆಂಗ್ ವಿಡಿಯೋ ಮಾಡ್ಕೊಳ್ಳೋದು? ಇವ್ಳದೆಲ್ಲ 2x ಗೈಸ್, ಇವ್ಳದು 1x ಅಲ್ಲ, ಇವ್ಳದೆಲ್ಲ 2x ವಿಡಿಯೋ. ಇಷ್ಟು ತಗೊಂಡು ಮನೆಗೆ ಹೋಗ್ಬೇಕು. ಹೋಗೋದ ಬನ್ನಿ ಗೈಸ್ ಈಗ. ಸೌದೆಕಾಯಿ ತಗೋಬೇಕಲ್ಲ. ಯಾರದು ಗಾಡಿ ಹೆಂಗ್ ಹಾಕೊಂಡ್ ನೋಡೋ, ಇಲ್ಲ ಅಲ್ಲೇ ಹೋಗ. ಸೌದೆಕಾಯಿ ತಗೊಳಕ್ ಬಂದಿದೀವಿ ಅಂಗಡಿ ಹತ್ರ. ಒತ್ತಬೇಡ ಕಣೆ, ಹೊಂಟೋಗ್ಬಿಡ್ತದಂತೆ. ಓಡಾಯ್ತವೆ ಅಂತ ಅವ್ರು ಹೇಳ್ತಾರದು, ಅರ್ಥ ಆಯ್ತಾ? ಇಂಗ್ಲಿಷಲ್ಲಿ ಮಾತಾಡ್ಬೇಕು ಅವಳಿಗೆ, ಕನ್ನಡ ಬರಲ್ಲ ಪಾಪ ಹುಡುಗಿಗೆ. ಯಾವ್ದೋ ನಿನ್ ತರದ್ದೇ ನೋಡ್ತಿದ್ಯಲ್ಲಿ ಸೊಟ್ಪಟ್ಟಿರೋದ್ನ. ತಗೋ ಇದೊಂದ್ 3. ಅಲ್ಲಿ ಓಡೈತೈತೆ. ಒಂದ್ ಕವರ್ ಕೊಡಿ. ಸರಿ, ಆಂಟಿಗೆ 60 ರೂಪಾಯಿ ಕೊಟ್ಬಿಡ್ಬಿಟ್ಟಿ. ಕ್ಯಾಶಿಯರ್ ಗೈಸ್, ಕ್ಯಾಶಿಯರ್. ಅಮ್ಮ ಎಷ್ಟದು ಒಂದ್ ಸೇರು? ಕುಡಿ ತಗೋಬಿಡು. ಮಮ್ಮಿಗೆ ಮಾಡ್ಕೊಡಕಾಯ್ತು. ಕೊಡಿ ಅಮ್ಮ ಅದೊಂದ್ ಸೇರು. ಬೇಡ, 10 ರೂಪಾಯಿ ಕೊಡು. 10 ರೂಪಾಯಿ ಹಾಕು, 20 ರೂಪಾಯಿಗೆ ಹಾಕಿ ಸಾಕು. ಚಿಪ್ಣಿ ಅಲ್ಲ, 20 ರೂಪಾಯಿಗೆ 30 ರೂಪಾಯಿ ಕಡೆ 10 ರೂಪಾಯಿ ಅಂತ ಅವಳೆ. ಇಲ್ಲ, 20 ರೂಪಾಯಿಗೆ ಸಾಕು. 20 ರೂಪಾಯಿಗೆ ಒಂದ್ ಸೇರ್ ಆಗ. ಒಂದ್ ಸೇರ್ ಹಾಕೊಡಿ ಅಮ್ಮ ಸಾಕು. ಅದ್ ನಮ್ಮ ಅಮ್ಮಂಗ ಅಷ್ಟೇ. ಪಪ್ಪಂಗ್ ಮಾಡ್ಕೊಟ್ಬಿಡ್ದು ಕೇಳ್ಬಿಡತ್ತಾಗಾದ್ರಿ. ಹಾಕಿ ಆಯ್ತು, ನೀವು ಕನ್ಫ್ಯೂಷನ್ ಹಾಕ್ಬಿಡಿ. ಗೈಸ್ ನಮ್ಮ ಡಯಟ್ ಆಯ್ತದೆ ಅಂತ ತಗೊಳ್ತಾ ಇರೋದು. ಸೊ ಈಗೆಲ್ಲ ಕೆಲಸ ಮುಗೀತು, ಈಗ ಹೋಗದೆ ವಾಪಸ್. ಟಿಕೆಟ್ ಇಟ್ಬಿಡ್ತೀಯಾ? ನೋಡಿ ಗೈಸ್, ನೋಡಿ ಯಾರೋ ಅಣ್ಣ ಡಮಲ್ ಡಿಮಿಲ್ ಡಕ್ಕ ನಾಟಿ ಹುಳಿ ಪಕ್ಕ ಅಂತ ಹೇಳ್ತವ್ರೆ. ಚೆನ್ನಾಗಿ ಹಾಕೋನೆ ಅಂತ ಬತ್ತು ಬೇಗ. ನೋಡಿ ಇಲ್ಲಿ ಬಲ್ಬ್ ತಗದಿದೀವಿ, ಇವ್ರ ಹೆಸರು ಸತೀಶ್ ಅಣ್ಣ ಅಂತ ಅಂದ್ಬಿಟ್ಟು. ಬಂದು ಇಲ್ಲೇ ಹೊಸಳ್ಳಿ ಸೆಕೆಂಡ್ ಕ್ಲಾಸ್ ಬರ್ತದೆ. ಒಂದೆಲ್ಲ ತಗೊಳ್ಳಿ ಇವ್ರ ಹತ್ರ. ಅಣ್ಣ ಪ್ರಮೋಷನ್ ಮಾಡ್ತಾ ಇದೀನಿ, ಈಗ 5 ರೂಪಾಯಿ ಬಿಟ್ಕೊಡ್ಬೇಕು. ಈಗ 5 ಬರದ್ರ ಡೇಟ್ನ. ನಾವು ಇವಾಗ ಎಲ್ಲಾನು ತಗೊಂಡು ನಾವು ಇವಾಗ ಬೇಕರಿ ಹೋಗ್ತಾ ಇದೀವಿ. ಮಿಕ್ಕಿರೋ ಚೇಂಜ್ ಅಲ್ಲಿ ನಾವು ಕೇಕ್ ತಿನ್ನೋಕೆ ಅಂತ ಅಲ್ಲ, ಇವಳು ಆಪಲ್ ಕೇಕ್ ತಿನ್ಬೇಕು ಅಂದ್ಲು. ಸೊ ಅದಕ್ಕೆ ಕರ್ಕೊಳ್ತಾ ಇದೀನಿ ಗೈಸ್. ನಾನು ಆತರ ಜಂಕ್ನೆಲ್ಲ ನಾನು ತಿನ್ನಲ್ಲ, ಅದಕ್ಕೋಸ್ಕರ ಗೈಸ್ ಅವಳು ಹೇಳೋದೇ ನಾನು ಬಿಡಿ, ನಾನು ತಿನ್ನಲ್ಲ ಗೈಸ್. ಅವಳ ಅಕೌಂಟ್ ನೇಮ್ ಹೇಳ್ತಾಳೆ ನೋಡಿ, ಸೃಷ್ಟಿ ಶಿವಕುಮಾರ್. ನಮ್ಮ ಅಪ್ಪನ ಹೆಸರು ಜೊತೆ ಇಟ್ಕೊಂಡವಳೆ. ಸೊ ಆ ಅಕೌಂಟ್ ಅಲ್ಲಿ ಬ್ಲಾಗ್ ಬರುತ್ತೆ ನೋಡಿ. ನಾನು ತಿನ್ನಲ್ಲ ಬೇಕಿರ ಹನಿ ಕೇಕ್ನ, ನಾನೇ ಬ್ಲಾಗ್ ಮಾಡ್ತೀನಲ್ಲ, ನೀವೇ ನೋಡೋರಂತೆ. ಅವಾಗ ತಿಂದ್ರೆ ತಪ್ಪಿಲ್ಲ ಗೈಸ್, ಅವಾಗ ತಿಂದ್ರೆ ತಪ್ಪು. ಸೊ ಗಂಡಂತೀನಿ ಬನ್ನಿ ಗೈಸ್ ಹೋಗದ. ನೋಡಿ ಅವಳು ಆಪಲ್ ಕೇಕ್ ತಿಂತವಳೆ. ನಾನು ಬೇಡ ಅಂದ್ರು ಹನಿ ಕೇಕ್ ತಿನ್ನು ಅಂತ ಫುಲ್ ಫೋರ್ಸ್ ಮಾಡೋದು, ಅದಕ್ಕೆ ತಿಂತಾ ಇದ್ದೀನಿ ಗೈಸ್ ನಾನು. ಇಲ್ಲಾಂದ್ರೆ ನಾನು ಹನಿ ಕೇಕ್ ಎಲ್ಲ ತಿನ್ನಲ್ಲ ಸುಲಭವಾಗಿ, ಯಾಕಂದ್ರೆ ನಾನು ಆಲ್ಮೋಸ್ಟ್
ಜಂಕ್ನು ತುಂಬ ಅವಾಯ್ಡ್ ಮಾಡ್ತೀನಿ. ಫಿಟ್ನೆಸ್ ಕೋಚ್ ಆಗಿರೋದ್ರಿಂದ ನಾನು ಅದನ್ನೆಲ್ಲ ಎಂಟರ್ಟೈನ್ ಮಾಡಲ್ಲ. ಇವನ್ ನಮ್ಮ ಅಮ್ಮಗೂ ಕೂಡ ತಿನ್ನಕ್ ಬಿಡಲ್ಲ. ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅದೇ ಹೇಳ್ತಾ ಇಲ್ವಾ, ತಿಂತಾ ಇದೀನಿ. ಇವತ್ತು ಒಂದೇ ದಿನ ತುಂಬಾ ಫೋರ್ಸ್ ಮಾಡಿದ್ಲು ಅಂತ ತಿಂತಾ ಇರೋದು. ನೋಡಿ ನಿಮ್ ವ್ಲಾಗ್ಸ್ ಎಲ್ಲ ಒಳ್ಳೆ. ಸೊ ನಾವು ಬಂದಿರೋದು ಗೈಸ್ ಶ್ರೀ ಲಕ್ಷ್ಮೀ ಫ್ರೆಶ್ ಬೇಕ್ಸ್. ಗೈಸ್ ಸ್ವಲ್ಪ ಕನ್ನಡ ಓದೋದು ಸ್ವಲ್ಪ ವೀಕು, ತಪ್ಪು ತಿಳ್ಕೊಬಿಡಿ. ಬಟ್ ಆದರೆ ಕನ್ನಡದಲ್ಲೇ ಹೈಯೆಸ್ಟ್ ಸ್ಕೋರ್ ನಂದು. ನಾವು ಬಂದದ್ದು ಆದರ್ಶ ಸ್ಕೂಲ್ ಹತ್ರ ಇರೋ ಶ್ರೀ ಲಕ್ಷ್ಮಿ ಫ್ರೆಶ್ ಬೇಕ್ಸ್ ಹತ್ರ. ಮರ್ಯಾದೆ ಕೊಡೆ ಇವ್ರಿಗೆ. ಗೈಸ್ ನೋಡಿ ನನ್ನ ರೂಮ್ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇರೋದು ಈ ಹುಡುಗಿನ ನಾವು OLX ಅಲ್ಲಿ ಮಾರ್ಬಿಡ್ಬೇಕು ಅನ್ಕೊಂಡಿದೀವಿ ಗೈಸ್. ಅದು ಎಲ್ಲ ಹಾಳಾಗ್ಬಿಟ್ಟೈತೆ ಗೈಸ್. ಏನಂದ್ರೆ ನಮ್ಮ ಅಮ್ಮಂಗೆ ನಾನು ಇದು ಕೊಡ್ಸಿದ್ದೆ ಗೈಸ್, ಥ್ರೆಡ್ಮಿಲ್ ಕೊಡ್ಸಿದ್ದೆ ಅವ್ರ ಬರ್ಡೇಗೆ ಅಂದ್ಬಿಟ್ಟು. ಅವ್ರು ವಾಕಿಂಗ್ಗೆ ಕಲ್ಲಳ್ಳಿ ಗಂಟೆ ಎಲ್ಲ ಹೋಗ್ತಾ ಇದ್ರು. ಆಮೇಲೆ ತಲೆಗಿಲೆ ಸುತ್ತ ಎಲ್ಲಾರು ಬಿದ್ದಿದ್ದೋಗ್ಬಿಟ್ಟು ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ನನ್ನ ಓನ್ ಸೇವಿಂಗ್ಸಲ್ಲಿ ಆವಾಗ ಒಂದು 3 years ಬ್ಯಾಕ್ ಅಲ್ವಾ, 3 ವರ್ಷದ ಹಿಂದೆ ಒಂದು ಥ್ರೆಡ್ಮಿಲ್ ತಗೊಂಡು ಕೊಟ್ಟಿದ್ದೆ ನಮ್ಮ ಅಮ್ಮಂಗೆ, ಮನೇಲಿ ಯೂಸ್ ಮಾಡೋಂಥದ್ದು. ಸೊ ಅವರು ಈಗ ಅದನ್ನ ಯೂಸ್ ಮಾಡದೆ ಹಾಳು ಮಾಡಿಬಿಟ್ಟು ಒಂದು ಸತಿ ರಿಪೇರಿನೂ ಮಾಡಿಸಿ ಅದು ಹಾಳಾಗಿ ಈಗ ನಿಂತಿದೆ ಸುಮ್ಮನೆ. ಈಗ ಮತ್ತೆ ರೆಡಿ ಮಾಡಿಸು ಅಂತಾರೆ, ಯಾಕಂದ್ರೆ ನಾನು ಫಿಟ್ನೆಸ್ ವ್ಲಾಗ್ ಮಾಡ್ತಿರೋದ್ರಿಂದ ರೆಡಿ ಮಾಡಿಸೋ ನನ್ನ ತಂಗಿನೂ ರೆಡಿ ಮಾಡಿಸೋ ಅಂತಾಳೆ. ಬಟ್ ಆದರೆ ಅದ್ರ ಬದಲು ಹೊಸದೇ ತರ್ಬೋದು ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಅದು ಇನ್ನೊಂದು 2-3 months ಆದಮೇಲೆ ತರೋದು ಅಂದ್ಬಿಟ್ಟು ಸುಮ್ಮನಿದ್ದೀನಿ. ನೋಡವ, ಅಂದರೆ ಮನೇಲಿ ಇಲ್ಲಿ ಸ್ಪೇಸ್ ಇಲ್ಲ ಗೈಸ್. ನೋಡಿ ನನ್ನ ರೂಮ್ ಇದನ್ನ ಹೊಸದಾಗಿ ಅರೇಂಜ್ ಮಾಡಿರೋದು. ಸೊ ನೋಡಿ ಅಲ್ಲಿ ಸೋಫಾ, ಇಲ್ಲಿ ಬೀರು ಐತೆ, ಇದು ದೊಡ್ಡದು ಮಂಚ. ಎಷ್ಟು ವರ್ಷದ ಹಿಂದೆ ಮಾಡಿರೋ ಡ್ಯಾನ್ಸ್ ಇದು? ಎಷ್ಟು ವರ್ಷದಿಂದ ಮಾಡಿದ ಡ್ಯಾನ್ಸ್ ಇದು? ಅವ್ಳು 7 ವರ್ಷದಿಂದ ಅವಳು ಸ್ಕೂಲಲ್ಲಿ ಅವಳು ಚಿಕ್ಕವಳಿದ್ದಾಗ ಭರತನಾಟ್ಯಕ್ಕೆ ಸೇರಿಸ್ಕೊಂಡಿದ್ರು ಡ್ಯಾನ್ಸ್ಗೆ. ಅದರದ್ದು ಡ್ಯಾನ್ಸ್ನ ಈಗ ಆಡ್ತಾಳೆ ಆ ಸಾಂಗ್ ಬಂದಿರೋದಕ್ಕೆ. ಸೊ ನೋಡಿ ಹಿಂಗಿತ್ತು ನಂದು ಆ್ಯಕ್ಚುಲ್ ಆಗಿ ಮಂಚ ಈ ಥರ. ಸೊ ಈಗ ಇದನ್ನು ಈ ಥರ ಮಾಡಿ ಆ್ಯಕ್ಚುಲ್ ಆಗಿ ಇದನ್ನ ಹಿಂಗೆ ಈ ಥರ ಮಾಡಿಬಿಟ್ಟು ಈಗ ಸೋಫಾ, ಇದು ಬೆಡ್, ಸೋಫಾ ಕಮ್ಸ್ ಬೆಡ್. ಇದು ಇದನ್ನ ಬಟ್ಟೆನೆಲ್ಲ ಒಳಗಡೆ ಇಟ್ಕೋಬೇಕು. ಆ್ಯಂಡ್ ಇಲ್ಲ ಇದೇ ಥರ ಇದೊಂದು ರೂಮ್, ಚಿಕ್ಕ ರೂಮ್ ಗೈಸ್. ಮುಂದೆ ನಮ್ಮದು ಅಂತ ಮನೆ ಕಟ್ಟಿದಾಗ ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಕೋಬೇಕು ಫುಲ್ ಪ್ಲ್ಯಾನ್ ಮಾಡಿ. ಸೊ ಮನೆ ಗೈಸ್ ಅವಳು ಏನೋ ಪಾಪಸೆ ಹೆಲ್ಪ್ ಕೇಳಕತ್ತ ಬಂದಿದ್ದು. ಏನಂತ ಕೇಳವ, ಏನೋ ಹೆಲ್ಪು ಗೈಸ್. ಈ ರೂಮಲ್ಲಿ ಬೆಳಕಿಲ್ಲ ಗೈಸ್. ಇದು ಯಾಕೆ ಹಿಂಗೆ ಹೇಳ್ತೀಯ ಗೈಸ್? ತುಂಬಾ ಹೈಟ್ ಇದ್ದಾಳೆ ಅವಳು, ಅದಕ್ಕೆ. ಇದೇನಾದ್ರೆ ಪಟ್ಟದ ಹತ್ಕೊಬಿಟ್ಟಿದ್ರೆ ಎದ್ರಕೊಬಿಟ್ಟಿರುವೆ, ನನ್ನ ಪಕ್ಕ ಎದ್ರಕೊಂಡಿರುವೆ. ಇವ್ರ ಪಕ್ಕ ಏನೋ ನನಗೆ ಪ್ರಾಂಕ್ ಮಾಡಕ್ಕೆ ಲೈಟ್ ಬಂತು ಗೈಸ್. ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಕಿರ್ಸ್ತಿದ್ದಾಳೆ. ಇದು ರೂಮ್, ಇದು ಇನ್ನೊಂದು ರೂಮು. ಇಲ್ಲಿ ಬೆಡ್ಡು, ಅದಾದಮೇಲೆ ಅಲ್ಲಿ ಅವ್ರದ್ದು ಅಲ್ಲೊಂದು, ಇಲ್ಲೊಂದು, ಇಲ್ಲುವೆ ಅಲ್ಲು ಫುಲ್ ಎಲ್ಲ ಏನೇನು ಇಟ್ಕೊಂಡು ಬೇರು ಕಬೋರ್ಡು, ಇಷ್ಟಾಗಲೇ ಸ್ಪೇಸ್ ಐತೆ ಇವ್ರಿಗೆ. ನನಗೆ ಅಲ್ಲೇನು ಸ್ಪೇಸ್ ಇಲ್ಲ. ಬಟ್ ನಾನು ಕೂತ್ಕೊಳ್ಳೋಕ್ಕೆ ನನ್ನ ಕಂಟೆಂಟ್ ವೀಡಿಯೋಸ್ ಏನಾರು ತಲೆಗೆ ಬಂದ ಚೆನ್ನಾಗಿ ಕೂತ್ಕೊಂಡು ಬರೆಯೋಕ್ಕಾಗಿರ್ಬೋದು, ಇಲ್ಲ ಏನಾರ ಬಿಸ್ನೆಸ್ ಅದು ಇದು ಏನಾರ ತಲೆಗೆ ಬಂದರೆ ಅದೊಂದು ಬುಕ್ ಇಟ್ಕೊಂಡಿದ್ದೀನಿ. ಆ ಬುಕ್ಕಲ್ಲೆಲ್ಲ ಬರೆದು ನನ್ನ ಹತ್ರ ಈಗ ಪ್ಲಾಸ್ಟಿಕ್ ಸ್ನೇಕ್ ಇದೆ. ನನ್ನ ತಂಗಿಗೆ ಅದನ್ನ ಇದು ಮಾಡಿ ಪ್ರ್ಯಾಂಕ್ ಮಾಡೋಣ, ಎಸ್ಬಿಟ್ಟು ಪ್ರ್ಯಾಂಕ್ ಮಾಡೋಣ. ಇದ್ರ ಕಲೆ ಏನಾಗೈತಿ ನೀನು ಹುಡುಗನ ನೀನು ನಮ್ಮ ಮಮ್ಮಿಗೆ ಎತ್ಸಿದ್ದ ಬನ್ನಿ ಗೈಸ್. ಈಗ ನಮ್ಮಮ್ಮ ಎಲ್ಲ ಆಯ್ತಾ ನೋಡೋಣ ಜಸ್ಟ್. ಹೆಂಗಿದ್ರ ಕಡೆ ಫೈನಲಿ ಎದ್ರಕಂಡ್ರ ಗೈಸ್ ನಮ್ಮಮ್ಮ. ನನ್ನ ತಂಗಿ ಏನು
ಸರಿ ಕಾಲು ಹೊಡ್ಕೊಂಡೆ. ಫೈನಲಿ ನಾನು ತೆಗಿಯೋದ್ರ ಕಡೆ ನಮ್ಮ ಚೂರು ಬೈತಿದ್ರು ಅಷ್ಟೇ. ಸೊ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಅದೇನಂದರೆ ನೋಡಿ ನೀವೇನೆ ಹೆಂಗೆ ಮಾಡ್ತೀನಿ ಅಂತ. ಈಗ ಇದ್ರೊಳಗಡೆ ಫ್ರೈ ಮಾಡ್ತೀನಿ. ಸೊ ಇದರೊಳಗಡೆ ಇದೆರಡು ಬಂದು ಒಂದು. ಸೊ ಇದರೊಳಗಡೆ ಈಕ್ವಲ್ ಆಗಿ ಹಾಲು ಹಾಕಬೇಕು. ಹಾಲಲ್ಲ, ಇದು ಬಾದಾಮಿ ಹಾಲು. ಇಷ್ಟಿಷ್ಟು ಹಾಲು ಹಾಕ್ತೀನಿ ಇದ್ರ ಮೇಲೆ. ಸೊ ನೀವು ಸೊ ಅದು ಹೀರ್ಕೊಳ್ಳೋದು ಸಹಾಯವಾಗುತ್ತೆ. ಈಕ್ವಲಾಗಿ ಹಾಕ್ಬೇಕು ಅಂತ ನಾವು ಇಂಥ ಮಾಡಾಕ್ತೀನಿ. ಸ್ವಲ್ಪ ಕಮ್ಮಿ ಆಯಿತು. ಮನೇಲಿ ಯೂಸ್ವಲ್ ಹಾಲು ಯಾವಾಗಲೂ ಇರ್ತಿತ್ತು. ನಮ್ಮ ಡ್ಯಾಡಿ ಹಾಲು ಹಾಕೋದ್ರಿಂದ. ಬಟ್ ಇವತ್ತೇ ಹಾಲು ಹೊರಗಡೆ ತಂದು ಹಾಕಿದ್ದೆ. ಸ್ಮೆಲ್ ಮಾತ್ರ ಮಸ್ತಾಗೈತೆ. ಸೊ ಇದೆಲ್ಲನೂ ತೊಳೆಯಬೇಕು. ಸುಮ್ಮನೆ ತೊಳೆದು ಬೈಸ್ಕೊಬೇಕಾಗಿತ್ತು. ಸೊ ಅಷ್ಟೇ. ಸೊ ಈಗ ಸ್ಪೂನ್ ಇಟ್ಕೊಳ್ಳೋಣ. ಒಳ್ಳೆ ಇದೆರಡು ಒಳ್ಳೆ ಸ್ಪೂನು. ಚೆನ್ನಾಗಿ ಒಳ್ಳೆ ಸ್ಪೂನ್ ಇದ್ದರೆ ಸ್ವಲ್ಪ ಚೆನ್ನಾಗಿದೆ ನೋಡೋಕ್ಕೆ ಅಂತ. ಸೊ ಇದನ್ನ ನಾನು ಇದು ಸ್ವಲ್ಪ ಹಿಂಗೆ ಅನ್ಸಿದ್ರೆ ಸಾಕಾಗಿರ್ತದೆ. ಓಕೆ ಅಷ್ಟೇ. ಇದು ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಮನೇಲಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಅದೇ ರೀತಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ, ಈ ವಿಡಿಯೋನ ತೋರಿಸಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಟಾಟಾ, ಬೈ ಬಾಯ್. Quiero tenerte y no te voy a negar.